ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಮನಸ್ ವಾಯ್ಸ್ ಆಫ್ ದ ಡೇ ಚಾನಲ್ಗೆ ಸ್ವಾಗತ. ಈ ದಿನ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ತುಳಜಾಪುರ ದೇವಸ್ಥಾನದ ಬಗ್ಗೆ. ತುಳಜಾಪುರ ಅಲ್ಲಿ ತುಳಜಾ ಭವಾನಿ ದೇವಸ್ಥಾನಕ್ಕೆ ನಾವು ಹೋಗಿದ್ವಿ. ಹೈದ್ರಾಬಾದಿಂದ ಇದು 270 ಕಿಲೋಮೀಟ್ರ್ ಆಗುತ್ತೆ. ನಾವು ಹೈದ್ರಾಬಾದ್ನ ಮಧ್ಯಾಹ್ನನೇ ಬಿಟ್ಟಿದ್ವಿ 3 ಗಂಟೆ ಅಷ್ಟೊತ್ತಿಗೆ. ಅಲ್ಲಿ ಹೋದಾಗ ನಮಗೆ 7 ಗಂಟೆ 7:30 ಆಗಿತ್ತು. ಡೈರೆಕ್ಟಾಗಿ ನಾವು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಒಳಗಡೆ ಕೂಡ ಹೋದ್ಮೇಲೆ ತುಂಬಾ ಕ್ಯೂ ಇತ್ತು. ಹೊರಗಡೆ ಏನು ರಶ್ ಅನ್ನಿಸ್ಲಿಲ್ಲ. ಫೈನಲಿ 1-1.5 ಗಂಟೆ ನಂತರ ದರ್ಶನ ಆಯಿತು. ಇದು ದೇವಸ್ಥಾನದ ಒಳಾಂಗಣ, ಅಂದರೆ ಗರ್ಭಗುಡಿಯಿಂದ ಜಸ್ಟ್ ಹೊರಗಡೆ ಬಂದಮೇಲೆ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ನಾವು ಹೊರಟಿದ್ದು ದೇವಸ್ಥಾನದ ಒಂದು ಗೆಸ್ಟ್ ಹೌಸ್, ಅಂದರೆ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿರೋದ್ರಿಂದ ಒಬ್ಬರಿಗೆ 200 ರೂಪಾಯಿ ಚಾರ್ಜ್ ಮಾಡಿದರು. ನಾವು 5 ಜನ ಇದ್ವಿ. ಬುಕ್ ಮಾಡಿಕೊಂಡು ಅಲ್ಲೇ ನೈಟು ಊಟ ಎಲ್ಲ ತೊಗೊಂಡು ಹೋಗಿದ್ವಿ. ಊಟ ಮಾಡಿಕೊಂಡು ನೈಟು ಸ್ಟೇ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಮರುದಿನ ನಾವು ಬೆಳಗ್ಗೆ ಹೊರಟಿದ್ದು ಅಲ್ಲಿಂದ ಪಂಡ್ರಾಪುರಕ್ಕೆ. ತುಳಜಾಪುರದಿಂದ ಪಂಡ್ರಾಪುರಕ್ಕೆ ಜಸ್ಟ್ ಒಂದು 100 ಕಿಲೋಮೀಟ್ರ್ ಆಗುತ್ತೆ. ಹೊರಗಡೆನೇ ಟಿಫನ್ ಮಾಡ್ಕೊಂಡ್ವಿ. ಬೆಳಗ್ಗೆ ಟಿಫನ್ ಮಾಡಿಕೊಂಡು ಅಲ್ಲಿಂದ ಹೋಗೋ ಅಷ್ಟೊತ್ತಿಗೆ ನಮಗೆ 9 ಗಂಟೆ ಅನ್ನೋಷ್ಟೊತ್ತಿಗೆ ರೀಚ್ ಆಗಿದ್ವಿ. ಮತ್ತು ಕ್ಯೂ ಎಲ್ಲ ನೋಡಿದ್ವಿ, ತುಂಬಾ ಜಾಸ್ತಿ ಇತ್ತು. ಒಂದು ಸರಿ ಹಾಗೆ ಬೇಡ ಅನ್ನಿಸ್ತು, ದೂರದಿಂದ ಕೈ ಮುಗೋಣ ಅಂದರೆ ಬೇಡ, ಅಷ್ಟು ದೂರ ಬಂದಿದ್ದೀವಲ್ಲ ಅಂತ ಹೇಳಿ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಬೆಳಗ್ಗೆ 10 ಗಂಟೆಗೆ ನಿಂತರೆ ಸಂಜೆ 4:30 ದರ್ಶನ ಮುಗೀತು. ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಪಾಂಡುರಂಗನ ದರ್ಶನ ಮತ್ತು ರುಕ್ಮಿಣಿ ದೇವಿಯ ದರ್ಶನ ಪಡೆದು ನಮಗಂತೂ ತುಂಬಾ ಖುಷಿ ಆಯಿತು. ಲೈಫಲ್ಲಿ ಒಂದು ಟೈಮ್ ನೀವು ಕೂಡ ಹೋಗ್ಬಿಟ್ಟು ಬನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.